ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮದ ಹಿರಿಯರು ಕಿರಿಯರು ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯ ನಾಯಕರು ಮಾಜಿ ಸಚಿವರಾದಂಥ ಸರ ಮಹೇಶಣ್ಣ ಅವರು, ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು, ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಎಲ್ಲ ಮುಖಂಡರುಗಳು ಸಹ ನಾವು ಇವತ್ತು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಸನ್ಮಾನ್ಯ ಶ್ರೀ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿವರೆಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಮಹೇಶಣ್ಣ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಹುಣಸೂರು, ಪ್ರಿಯಾಪಟ್ಟಣ, HD ಕೋಟೆ, KR ನಗರ, ನರಸೀಪುರ ಹಾಗೂ ಮೈಸೂರು ನಗರದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮೆಲ್ಲರ ಕಾರ್ಯಕರ್ತರ ಸಹಯೋಗದೊಂದಿಗೆ ನಾವು ಈಗಾಗಲೇ ಯಶಸ್ವಿಯಾಗಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಉಳಿದಿರ್ತಕ್ಕಂಥದ್ದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಬಾಕಿ ಉಳಿದಿರ್ತಕ್ಕಂಥ ವರ್ಣ ವಿಧಾನಸಭಾ ಕ್ಷೇತ್ರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 13ನೇ ತಾರೀಕು ಹಾಗೂ 17ನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಆದ್ದರಿಂದ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ದಂಗೆ ಏನು JPL ಜನತಾದಳ ಪ್ರೀಮಿಯರ್ ಲೀಗ್ ಅಂತ ಹೇಳಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ಕಾರ್ಯಕ್ರಮ 18ನೇ ತಾರೀಕು ಏನಿದೆ ಅದರ ಅಂಗವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಟೀಮ್ಗಳು ಬಂದಿದ್ದಾವೆ. ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ರಾಜ್ಯ ಮಟ್ಟದಲ್ಲಿ ಮಾಡಲಾಗಿದೆ. ಅದನ್ನು ಸಹ ಇವತ್ತು ಒಂದು ಪೋಸ್ಟ್ ಬಿಡುಗಡೆ ಕಾರ್ಯಕ್ರಮ ಇವತ್ತಿದೆ. ಇದೆಲ್ಲ ಒಟ್ಟಿಗೆ ಸೇರಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಂದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಾವು ಜೊತೆಗೆ ನಮ್ಮ ಮಹೇಶಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿರ್ಬೋದು, ನಮ್ಮ ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಆದ್ದರಿಂದ ಇದಕ್ಕೆ ನಮ್ಮೆಲ್ಲರ ಕಾರ್ಯಕರ್ತರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ಮನವಿಯನ್ನು ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮುಂದಿನಿಂದ ನಮ್ಮ ಮಹೇಶಣ್ಣ ಅವರು ಮಾತನಾಡ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಮಾಹಿತಿಯನ್ನು ಅಶ್ವಿನ್ ಕುಮಾರ್ ಅವರು ತಮಗೆ ನೀಡಿದ್ದಾರೆ. ಹಾಗೆ ಪ್ರಮುಖವಾಗಿ 2 ಚುನಾವಣೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡಿ ಈಗ ಹುಣಸೂರು ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರವರು ಚಾಮುಂಡೇಶ್ವರಿ ಏನು ಕುಮಾರಣ್ಣರವರು ಸಭೆಗೆ ಬರ್ತಾರೆ. ಹಾಗೆ ನಮ್ಮ ವರ್ಣ ಅಭಿಷೇಕ್ ಅವರು 13ನೇ ತಾರೀಕು ಬನ್ನೂರು ರೋಡಲ್ಲಿ ಬೆಳಗ್ಗೆ 11:15 ಗಂಟೆಗೆ ಅಲ್ಲೂ ಕೂಡ ಒಂದು ಬೃಹತ್ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂಥೇಳಿ ಈಗಾಗಲೇ ಹರೀಶ್ ಗೌಡರು ತಿಳಿಸಿದ್ದಾರೆ. ಎಲ್ಲ ಮುಖಂಡರು ಕೂಡ ವೇದಿಕೆ ಮೇಲೆ ಇರುವಂಥ ಸಂದರ್ಭದಲ್ಲಿ ಒಂದು ಮೈಸೂರು ಜಿಲ್ಲೆಯ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲೂ ಕೂಡ ಯಶಸ್ವಿಯಾಗಿ
ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ, ದೇವೇಗೌಡರು ಸಾಹೇಬ್ರವರ ಆಶೀರ್ವಾದದಲ್ಲಿ, ಕುಮಾರಣ್ಣರವರ ನಾಯಕತ್ವದಲ್ಲಿ ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಕೊನೆಯದಾಗಿ ಏನು ವರ್ಣ ಕ್ಷೇತ್ರ ಇತ್ತು, ಅದು 13ನೇ ತಾರೀಕು ನಾವು ಎಲ್ಲರೂ ಮನವಿಯನ್ನು ಮಾಡಿದ್ವಿ. ಮೈಸೂರು ಜಿಲ್ಲೆಯ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ, ಕೊನೆಯ ಕಾರ್ಯಕ್ರಮಕ್ಕೆ ಕುಮಾರಣ್ಣರವರು ಬರಬೇಕು ಅಂಥೇಳಿ ನಾವೆಲ್ಲರೂ ಏನು ಮನವಿಯನ್ನು ಮಾಡಿದ್ವಿ. ಕುಮಾರಣ್ಣರವರೇ ಚಾಮುಂಡೇಶ್ವರಿ ಕ್ಷೇತ್ರದ ಏನು ರಿಂಗ್ ರೋಡ್ನಲ್ಲಿ ಇರ್ತಕ್ಕಂಥ ದೇವಸ್ಥಾನ, ನಾಗಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಅಲ್ಲಿ ಒಂದು 25ರಿಂದ 30 ಸಾವಿರ ಜನ ಸೇರುವಂಥ ಒಂದು ಸ್ಥಳ, ಅದು ಅಲ್ಲಿ ಮಾಡಬೇಕು ಅಂಥೇಳಿ ಎಲ್ಲರೂ ಕೂತು ತೀರ್ಮಾನವನ್ನು ಮಾಡಿದ್ದೇವೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿ ದಿನದ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ. ನಮಗೆ ಗೊತ್ತಾಗ್ತಾ ಇಲ್ಲ. ವ್ಯಭಿಚಾರ, ದರೋಡೆ, ಭ್ರಷ್ಟಾಚಾರ, ಮೂರು ಕೂಡ ಆಗಿರ್ತಕ್ಕಂಥವ್ರನ್ನ ನೀವು ಕ್ಲೀನ್ ಚಿಟ್ ಕೊಡೋದಾದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಶಿಕ್ಷೆ ಕೊಡುವಂಥದ್ದು ಯಾರಿಗೆ? ನಿಮ್ಮನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಹಿಂದೆ ನೀವೇ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಿಮ್ಮ ಇಲ್ವಾಲ ಜಂಕ್ಷನ್ಲಿ ಒಂದು ದರೋಡೆ ನಡೀತು. ಅದರಲ್ಲೂ ಕ್ಲೀನ್ ಚಿಟ್ ಕೊಟ್ರಿ. ಕಚೇರಿನಲ್ಲಿ ಸಿಬ್ಬಂದಿ ಜೊತೆ ವಿಡಿಯೋ ರಿಲೀಸ್ ಆಯಿತು, ಅದು ಕ್ಲೀನ್ ಚಿಟ್ ಕೊಡ್ತೀರಿ. ರಣ್ಯಾರಾವ್ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ನೋಡ್ದೋ, ಒಬ್ಬ ಪೊಲೀಸ್ ಅಧಿಕಾರಿಯ ವಾಹನ ತನ್ನ ಪುತ್ರಿ ತಗೊಂಡು ಓಡಾಡಿರ್ತಕ್ಕಂಥದ್ದು, ಅದಕ್ಕೂ ನೀವು ಕ್ಲೀನ್ ಚಿಟ್ ಕೊಡೋದಾದರೆ ಈ ರಾಜ್ಯದಲ್ಲಿ ಆಡಳಿತ ಇದೆಯಾ? ಇನ್ನೊಂದು, ನಮ್ಮ ರವಿಚಂದ್ರ ಗೌಡರೆಲ್ಲ ಇಲ್ಲ, ಇವತ್ತು ಬಂದಿಲ್ಲ. ಅಲ್ಲೂ ಕೂಡ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ಮತ್ತು ಹೆರಿಟೇಜ್ ಬಿಲ್ಡಿಂಗ್, ITIದು ಕಳ್ಳತನ, ಫರ್ನಿಚರ್ಸು. ಅದರ ಮೇಲೆ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟರೆ, ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ನೌಕರರು, DC ಇರ್ಬೋದು, CS ಇರ್ಬೋದು, ಅಥವಾ ಸೆಕ್ರೆಟ್ರಿ ಇರ್ಬೋದು, ಅದು ಆದೇಶ ಆಗಿರ್ತಕ್ಕಂಥದ್ದು ಒಬ್ಬ ಸರ್ಕಾರಿ ನೌಕರರ ಮೇಲೆ, ಬೈ ನೇಮ್ ಅಲ್ಲ. ಆದರೆ ಯಾರದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಅಧಿಕಾರಿ, ನಿಮ್ಮ ನೌಕರೇ ಕ್ಲೀನ್ ಹ್ಯಾಂಡ್ ಆಗಿದ್ದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಾತ್ಕಾಲಿಕ ತಡೆಯನ್ನು ಯಾಕೆ ತಂದರು? ನೀವು ಅನುಮತಿ ಕೊಟ್ಟಿದ್ದೀರಾ? ಇದು ವೈಯಕ್ತಿಕ ವ್ಯವಹಾರ ಅಲ್ಲ, ಒಬ್ಬ ಸರ್ಕಾರಿ ನೌಕರಿ ಆಗಿದ್ದ ಮಾಡಿದಂಥ ಅವ್ಯವಹಾರ, ಭ್ರಷ್ಟಾಚಾರ. ಆದರೆ ಹಾಗಿದ್ದರೆ ನಿಮ್ಮ ಕಂಟ್ರೋಲ್ ಇಲ್ವಾ ಚೀಫ್ ಸೆಕ್ರೆಟರಿ ಅವರೇ? ಮೊನ್ನೆ ಯಾವುದು ಹಾಸ್ಪಿಟ್ಲದು 7 ಜನ ಸತ್ರಲ್ಲ ಬೆಂಗಳೂರಲ್ಲಿ, ಬೋರಿಂಗ್ ಹಾಸ್ಪಿಟ್ಲು, 7 ಜನಕ್ಕೆ ಈಗ ತನಿಖೆ ಮಾಡ್ತಾ ಇದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಚಾಮರಾಜನಗರದಲ್ಲಿ ಸತ್ರಲ್ಲ, ಏನಾಯಿತು ನಿಮ್ಮ ತನಿಖೆ?
ಏನು ರಿಪೋರ್ಟೇ ಬರಲಿಲ್ವಾ? ರಿಪೋರ್ಟೇ ಬರಲಿಲ್ವಾ ನಿಮ್ಗಿನ್ನೂ? ಯಾರು ತಪ್ಪಿತಸ್ಥರು ಅಂತ ಹೇಳಿ ಕ್ರಮ ತಗೊಳ್ಳಿಕ್ಕೆ? ಈ ಎಲ್ಲವನ್ನ ನೋಡಿದ್ರೆ ಹಿಂದೆ ಪಾಪ ಎಂಥ ಚೀಫ್ ಸೆಕ್ರೆಟರಿ ಇದ್ರು ವಂದಿತಾ ಶರ್ಮಾ. ನನ್ನ 38-39 ವರ್ಷದ ಅನುಭವದಲ್ಲಿ ಇಂಥ ಕೆಲವು ಭ್ರಷ್ಟ ಅಧಿಕಾರಿಗಳಿಗೆ ರಕ್ಷಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಇಬ್ಬರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ನಿಜವಾಗಿಯೂ ನಿಮಗೆ ಗೌರವ ಇದ್ದರೆ, ನೀವು ದಕ್ಷರು ಪ್ರಾಮಾಣಿಕರು ರಕ್ಷಣೆ ಮಾಡಬೇಕು ಅನ್ನೋದಾದರೆ, ಇಂಥ ಮಾರಣ ಹೋಮ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜನರ ಕಣ್ಣು ಎರ್ಸೋಕ್ಕೆ ಒಂದು ಕಮಿಟಿ ಮಾಡೋದು, 2-3 ವರ್ಷ ಮರಿತಾರೆ, ಆಯಿತು. ಏನಾಯಿತು? ಚಾಮರಾಜನಗರ ಅಷ್ಟು ಜನ ಸತ್ರಲ್ಲ. ನೀವೇ ವೀರಾವೇಶದಿಂದ ಬಂದಿದ್ರಲ್ಲ ಆಗ ವಿರೋಧ ಪಕ್ಷದ ನಾಯಕರಾಗಿ ಚಾಮರಾಜನಗರಕ್ಕೆ. ಏನಾಯಿತು ನಿಮ್ಮ ಕಮಿಟಿ ರಿಪೋರ್ಟು? ಇದೇ ಥರ ಈ ಹಾಸ್ಪಿಟ್ಲದು ಆಗೋದು. ಇಂಥವ್ರನ್ನೆಲ್ಲ ಈ ಭ್ರಷ್ಟರನ್ನ ರಕ್ಷಣೆ ಮಾಡೋಕ್ಕೆ ನಿಮ್ಮ ಮುಖ್ಯ ಕಾರ್ಯದರ್ಶಿಯವರು ಇದ್ದಾರೆ ಅಂತ ನಮ್ಗನ್ನಿಸ್ತಾ ಇದೆ. ಅದರಿಂದ ಭಾಳಷ್ಟು ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಭಾಳಷ್ಟು ಒಳ್ಳೆಯ ನೌಕರರಿದ್ದಾರೆ. ಇಂಥವ್ರನ್ನ ನೀವು ರಕ್ಷಣೆ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಹಣ ಭ್ರಷ್ಟ ಅಧಿಕಾರಿಗಳ ಕೈ ಸೇರಿ ಲೂಟಿಯಾಗುವಂಥದ್ದು, ಜನರ ತೆರಿಗೆ ಹಣನ ತಪ್ಪಿಸೋಕ್ಕಾಗಲ್ಲ ಅನ್ನುವಂಥ ಒತ್ತಾಯವನ್ನು ನಿಮ್ಮ ಮೂಲಕ ಮಾಡ್ತಾ ಇದ್ದೇವೆ. ಕಮಿಟಿ ಆಯ್ತದೆ, ಹಂಗಾರೆ ಇಷ್ಟು ವರ್ಷ ಆದ್ರೂ ರಿಪೋರ್ಟ್ ಬರಲಿಲ್ವಾ? ಆಯ್ತು, ಅವ್ರಿಗೆಲ್ಲ ನೌಕರಿ ಕೊಟ್ರಿ, ಸಂತೋಷ, ಸ್ವಾಗತ ಮಾಡ್ತೀವಿ. 32 ಜನ ಸತ್ತಿದ್ದಕ್ಕೆ ಅದೇ ಬೆಲೆನಾ? ತಪ್ಪು ಮಾಡಿದವ್ರು ಏನಾದ್ರೂ ಆಗಿದ್ರೆ ಯಾವ ಒತ್ತಡಕ್ಕೆ ಮಾಡಿದ್ರಿ? ಯಾತಕ್ಕೆ ಸುಮ್ಮನಾದ್ರಿ? ಯಾತಕ್ಕೆ ಕ್ರಮ ಆಗಲಿಲ್ಲ? ನಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ 2 ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು, ಕೊಡ್ತಾ ಇದ್ದೀರಿ. ನಮ್ಮೆಲ್ಲ ಮುಖಂಡರುಗಳು ಚಾಮುಂಡೇಶ್ವರಿಯ ಏನು ಮೈಸೂರು ಜಿಲ್ಲೆಯ ನಗರದ ಸಮಾರೋಪ ಸಮಾರಂಭ ಇದೆ ಈ ಭಾಗದ 11:30 17 13 ಇಲ್ಲಿ, ಅದು 11:30 ಬನ್ನೂರು ರೋಡು ಮೆಲ್ಲಳ್ಳಿ. ಸ್ಟೇಜ್ ಪ್ರೋಗ್ರಾಮ್ ಮೆಲ್ಲಳ್ಳಿ ಶಾಂತಲಾ ಕುಮಾರ್ ಅಂತೇಳಿ ಅಲ್ಲೊಂದು ಕನ್ವೆನ್ಷನ್ ಹಾಲ್ ಇದೆ, ಅದರ ಆಚೆ ಹೊರಭಾಗದಲ್ಲಿ ಅದಕ್ಕೆ ಸರ್ ಈಗ 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟು ಚುನಾವಣೆ ಜವಾಬ್ದಾರಿ ವಹಿಸ್ಕೊಂಡಿರೋರು ಹರೀಶ್ ಗೌಡರು, ಚುನಾವಣೆಯಲ್ಲಿ ತಾವೇ ಸ್ಪರ್ಧೆ ಮಾಡಿ 50,000 ಮತ ತಗೊಂಡಿರ್ತಕ್ಕಂಥ ಮಂಜೇಗೌಡರು, ಇನ್ನು ಅಲ್ಲಿ ಅಧ್ಯಕ್ಷರು, ಬಹಳ ಮುಖಂಡರುಗಳು ಅನೇಕರಿದ್ದಾರೆ. ಕುಮಾರಣ್ಣರವರ ನೇತೃತ್ವದಲ್ಲಿ ಇವ್ರುಗಳ ಜವಾಬ್ದಾರಿನಲ್ಲಿ ಸಂಘಟನೆಯನ್ನು ಮಾಡುವಂಥ ಕೆಲಸ. ಇದು ಬಹಳಷ್ಟು ಗೊಂದಲ ಇದೆ. ಆದರೆ ನೀವಿಲ್ರಿ, ಪತ್ರಿಕಾ ಸ್ನೇಹಿತರು ಇದ್ದೀರಿ, ನನ್ನ ಮುಖಂಡರುಗಳು ಇದ್ದೀರಿ. ಕೆಲವು ಪತ್ರಿಕಾ ಸ್ನೇಹಿತರು ನನ್ನ ಸ್ನೇಹಿತರಾಗಿ ಜೊತೆಲೇ ಕೆಲಸ ಮಾಡಿಕೊಂಡು ಈ ಭಾಗದಲ್ಲಿರುವಂಥವರು ಇದ್ದೀರಿ.
ನಿಮ್ಮೆಲ್ಲರಲ್ಲಿ ಇವತ್ತೊಂದು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೋಡಿ, ನಾನು ಒಬ್ಬ ಉಪನ್ಯಾಸಕರ ಮಗ. ನನಗೆ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಾನವತ್ತು ಭಾರತೀಯ ಜನತಾ ಪಾರ್ಟಿಲಿ 17-18 ವರ್ಷ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದೆ. ನನ್ನ ಮಾನ್ಯ ಕುಮಾರಣ್ಣರವರು ಮನೆಗೆ ಬಂದು ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ JDSನ್ನು ಸೇರಿಸಿದ್ರು. 2005, ಇಲ್ಲಿಗೆ 21 ವರ್ಷ ಆಯಿತು ನಾನು ಜನತಾದಳವನ್ನು ಸೇರಿ. ನನ್ನ ಕ್ಷೇತ್ರದ ಜನ ನನ್ನನ್ನು ಶಾಸಕರು ಮಾಡಿದ್ರು. ನನ್ನ ನಾಯಕರು ಕುಮಾರಣ್ಣರವರು ನನ್ನನ್ನು ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಿಮ್ಮೆಲ್ಲರ ಮುಂದೆ ನಮ್ಮೆಲ್ಲ ನಾಯಕರ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ, ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರತಿನಿತ್ಯ ನೋಡ್ತಾ ಇದ್ದರೆ ನಾವು ರಾಜಕಾರಣಿಗಳು, ನಾವು ಸಾರ್ವಜನಿಕ ಸೇವೆಯಲ್ಲಿ ಬದುಕಿರೋ ತನಕ ಇರ್ತೀನಿ. ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ರಾಜಕಾರಣಿಗಳು ಅಂತ ಹೇಳೋಕ್ಕೆ ಕೆಲವು ಸಂದರ್ಭಗಳಲ್ಲಿ ಅಸಹ್ಯ ಆಗ್ತಾಯಿದೆ. ಆದರೂ ನಾನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಆದರೆ ನಾನು ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ನಾನು ಬದುಕಿರೋ ತನಕ ನಾನು ಚುನಾವಣೆ ಸ್ಪರ್ಧೆ ಮಾಡದೇ ಆದರೆ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿದ್ದಾರೆ. ಅದು ನನ್ನ ಕೃಷ್ಣರಾಜನಗರ. ಯಾವ ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಡಬೇಡಿ. ನಾನು ಬದುಕಿರೋವರಿಗೆ ಅಥವಾ ಒಂದು ಅನುಮಾನನೂ ಇಟ್ಕೋಬೇಡಿ. ನಿಮಗೆ ಇನ್ನೊಂದು ಅನುಮಾನ ಇದೆ, ಹೌದು ಸರ್ ನೀವು ಅಲ್ಲಿ ನಿಲ್ತೀರಿ, ಅವ್ರು MLC ಅಶ್ವಿನ್ ಅವ್ರ ಕ್ಷೇತ್ರದಲ್ಲಿ ನಿಲ್ತಾರೆ, ಹರೀಶ್ ಗೌಡರು ಈಗ ಹಾಲಿ ಹುಣಸೂರ್ಲಿ ಶಾಸಕರಾಗಿದ್ದಾರೆ. ಆದರೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಲಿ, ಆ ಕ್ಷೇತ್ರದ ಭಾಳಷ್ಟು ಒಡನಾಟ ಇರ್ತಕ್ಕಂಥವ್ರು, ನೀವೆಲ್ಲರೂ ಒಪ್ಪುವಂಥವ್ರು, ಇಲ್ಲ ಇವರು ಸಮರ್ಥರಾಗಿದ್ದಾರೆ ಅನ್ನುವಂಥವ್ರೆ ಅಲ್ಲಿ ಅಭ್ಯರ್ಥಿ ಆಗ್ತಾರೆ. ಚಾಮುಂಡೇಶ್ವರಿಯನ್ನು ಜಯಗಳಿಸುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತದೆ. ನೀವು ಯಾವ ಅನುಮಾನನೂ ಇಟ್ಕೋಬೇಡಿ ಅಂಥೇಳಿ ನಿಮ್ಮೆಲ್ಲರಿಗೆ. ಯಾರೋ ಕೆಲವ್ರು ಹೇಳ್ತಾರೆ ಸಾರಾ ಮಹೇಶ್ವರ್ ನನ್ನ ಕ್ಷೇತ್ರ ಏನಾಗೈತ್ರಿ, ನನ್ನ ಜನ ಅಷ್ಟೊಂದು ಪ್ರೀತಿಸ್ತಾರೆ, ಆಮೇಲೆ ರಾಜಕಾರಣನೇ ಮಾಡಬೇಕಂದಿದ್ರೆ ನಾನು MLCನೋ ಇಷ್ಟೊತ್ತಿಗಾಗಲೇ ಅಥವಾ MP ನೋ ಒಂಚೂರು ಬೇರೆಯವ್ರು ಬದಲಾಯಿಸ್ತಾರಲ್ಲ ಹಂಗೆ ಬದಲಾಯಿಸಿದ್ರೆ ನಮಗೆ ಗೊತ್ತಿಲ್ಲ. ನಮ್ಗೆ ಅವತ್ತು ಗೊತ್ತಿದ್ದು BJP, ಇವತ್ತು ಗೊತ್ತಿರೋದು ಕುಮಾರಣ್ಣ. ನನಗೆ ಗೊತ್ತಿರೋದು ನನ್ನ ಕ್ಷೇತ್ರ ಮಾತ್ರ, ನಂಗೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲೇ ರಾಜಕೀಯ ಜೀವನ, ನಾನು ಹುಟ್ಟುವಲ್ಲೇ ನನ್ನ ಸಾವುವಲ್ಲೇ, ಯಾವ ಅನುಮಾನನೂ ಇಟ್ಕೋಬೇಡಿ ಅಂಥೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇರೋದು ನಾನು. ಅದರಿಂದ ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ, ಇನ್ನೆಲ್ಲ ಮುಖಂಡರನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ. ಅವನು ಒಬ್ಬ ವೈದ್ಯ. ನನ್ನ ಕುಟುಂಬನ, ನನ್ನ ತಾಲೂಕಿನ ಜನ ಈ ಒಂದು ಮಟ್ಟಕ್ಕೆ ಬೆಳೆಸಿದ್ದಾರೆ. ನನಗೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬದ ಎಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನತೆಯ ಋಣ ಇದೆ. ಅದನ್ನು ತೀರಿಸುವಂಥ ಕೆಲಸ ಅವನೂ ಸೇರಿ ಮಾಡ್ತಾನೆ. ಆದರೆ ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನಂದು ರಾಜಕೀಯ ಕುಟುಂಬ ಅಲ್ಲ, ನಾನು ಅಕಸ್ಮಾತ್ ಬಂದವನು. ನಾನು ಎಲ್ಲಿವರೆಗೆ ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತೀನಿ ಅಲ್ಲಿವರೆಗೆ ನನ್ನ ಕುಟುಂಬದ ಯಾವ ಸದಸ್ಯನೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿಸೋಕ್ಕೆ ನನ್ನ ವೈಯಕ್ತಿಕ ಇಷ್ಟ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದನ್ನೂ ಮೀರಿ ನನ್ನ ಕುಟುಂಬದವ್ರು ಯಾರು ಹೋದರೆ ಅವತ್ತೇ ನಾನು ರಾಜಕೀಯ ನಿವೃತ್ತಿಯನ್ನು ತಗೋತೀನಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಮುಂದೇನೂ ಇದೇ ಹೇಳ್ತೀನಿ. ನಿಮ್ಮೆಲ್ರಿಗೂ ನಮಸ್ಕಾರ. 13ನೇ ತಾರೀಕು
ಇಲ್ಲ, ಮಂಜೇಗೌಡರು ಯಾಕೆ ಹೇಳಿದ್ದೀನಿ ಅಂದರೆ, ಮಂಜೇಗೌಡರು ನನ್ನ ಆಬ್ಸೆನ್ಸಲ್ಲಿ ಕೆಲವು ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ಇಲ್ಲಿರೋಂಥ ಅನೇಕರು ಒತ್ತಡ ಇದೆ, ಸಾರಾ ಮಹೇಶ್ ಅವರು ಹಿಂಗೆ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದರು. ಅವ್ರಿಗೂ ಕೂಡ ಮೊನ್ನೆ ನಾನು ಕೈ ಮುಗಿದು ಮನವಿ ಮಾಡಿದ್ದೀನಿ, ನನ್ನ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಿಬಿಡಿ ಅಂತ. ಅವರು ಕೂಡ ನನಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಮಂಜೇಗೌಡರು ಹಿರಿಯ 2 ಜಿಲ್ಲೆಯ MLC ಅವ್ರ ಎದುರಿಗೆ ನಾನು ಹೇಳಿದ ಮೇಲೆ ಇನ್ಯಾವ ಮುಖಂಡರು ಕೂಡ ಆ ವಿಚಾರನ ಪ್ರಸ್ತಾಪ ಮಾಡಲ್ಲ ಅನ್ನುವ ನಂಬಿಕೆ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನೋಡಿ ಆಯಿತಾ ಸರಿನಾ?